ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ PK ಕ್ರಿಯೇಷನ್. ಫ್ರೆಂಡ್ಸ್, ನೀವು ಇವಾಗ ನೋಡ್ತಿರೋ ಮನೆ 30ಗೆ 40 1200 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತಹ G+2 ಮನೆ. ಕಂಪ್ಲೀಟ್ ಬಿಲ್ಡಿಂಗ್ ಅಲ್ಲಿ 3 BHK 1 ಮನೆ ಬರುತ್ತೆ, 2 BHK 3 ಮನೆ ಬರುವಂತದ್ದು. ಹೆಸರುಘಟ್ಟ ಮೇನ್ ರೋಡ್ ಕಿರ್ಲೋಸ್ಕರ್ ಲೇಔಟ್ಗೆ ಅಟ್ಯಾಚ್ಡ್ ಆಗಿರುವಂತ ನೇವಿ ಲೇಔಟ್ ಅಲ್ಲಿ ಈ ಮನೆ ಇರುವಂತದ್ದು. ಇನ್ನು ಕಂಪ್ಲೀಟ್ ಬಿಲ್ಡಿಂಗ್ ಅಲ್ಲಿ ನಿಮ್ಗೆ ಫಾರ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು, ಟಿವಿ ಕ್ಯಾಬಿನೆಟ್ ವರ್ಕ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ವರ್ಕ್ ನ ಫಿನಿಶಿಂಗ್ ಮಾಡ್ಕೊಟ್ಟಿದ್ದಾರೆ. ಇನ್ನ ಪ್ರತಿ ಒಂದು ರೂಮ್ ಗಳಲ್ಲೂ ಕೂಡ ಫಾರ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು, ವಾರ್ಡ್ರೂಬ್ ವರ್ಕ್ ಆಗಿರ್ಬೋದು, ಮಂಚಗಳನ್ನ ಫಿಕ್ಸ್ ಮಾಡ್ಕೊಟ್ಟಿದ್ದಾರೆ. ಮಿರರ್ ಆಗಿರ್ಬೋದು, ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಪ್ರತಿ ಒಂದು ವರ್ಕ್ನು ಕೂಡ ತುಂಬಾನೇ ಚೆನ್ನಾಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇನ್ನ ಮೈನ್ ಗೇಟ್ನು ಕೂಡ ಹಾಕೊಟ್ಟಿದ್ದಾರೆ. ಸೇಫ್ಟಿ ಡೋರ್ಸ್ನು ಕೂಡ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇನ್ನ ನಿಮ್ಗೇನಾದ್ರೂ ಈ ಮನೆ ಇಷ್ಟ ಆಯ್ತು ಅಂತ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಲೆ ಪೂರ್ತಿಯಾಗಿ ನೋಡಿ. ನಂತರ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದು ಮನೆ ವಿಸಿಟ್ ಮಾಡಿ. ಡೈರೆಕ್ಟ್ ಆಗಿ ಓನರೇ ಇರ್ತಾರೆ, ಯಾವುದೇ ತರ ಬ್ರೋಕರೇಜ್ ಅಂತೂ ಇರೋದಿಲ್ಲ. ಇನ್ನು ನಿಮ್ಗೆ ಈ ಸರೌಂಡಿಂಗ್ ಡೆವಲಪ್ಮೆಂಟ್ ಅಂದ್ರೆ ಸಪ್ತಗಿರಿ ಯೂನಿವರ್ಸಿಟಿ ಇದೆ, ಸಪ್ತಗಿರಿ ಕಾಲೇಜು, ಹಾಸ್ಪಿಟಲ್ಲು, ಮತ್ತೆ ನಿಮ್ಗೆ ಚಿಕ್ಕಬಾಣವಾರ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ನಾಗಸಂದ್ರ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ತುಂಬಾನೇ ಹತ್ತಿರದಲ್ಲಿ ಸಿಗುತ್ತೆ. ಇನ್ನ ಇಲ್ಲಿಂದ ಜಸ್ಟ್ ನಿಮ್ಗೊಂದು 500 ಮೀಟರ್ಸ್ ಡಿಸ್ಟೆನ್ಸ್ ಒಳಗಡೆ ಎಲ್ಲ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಲು, ಮೆಡಿಕಲ್ಲು, ಸೂಪರ್ ಮಾರ್ಕೆಟು, ಜಿಮ್ಮು ತುಂಬಾನೇ ಹತ್ರದಲ್ಲಿ ಸಿಗುವಂಥದ್ದು. ಇನ್ನು ಮನೆ ಅಕ್ಕಪಕ್ಕ ಡೆವಲಪ್ಮೆಂಟ್ ನೋಡ್ಬೋದು, ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಏರಿಯಾ ವೈಸು ಕೂಡ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಮನೆ ಅಕ್ಕಪಕ್ಕ ಆಲ್ರೆಡಿ ಮನೆಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಯಾವುದೇ ತರ ಭಯ ಇಲ್ಲದಲ್ಲೇ ನೀವು ಈಸಿಯಾಗಿ ಮನೆ ಒಳಗಡೆ ಬರ್ಬೋದು. ಇನ್ನು ನಿಮ್ಗೇನಾದ್ರೂ ಬ್ಯಾಂಕ್ ಲೋನ್ ಬೇಕಿತ್ತು ಅಂದ್ರೆ ಅಪ್ ಟು 70% ವರೆಗೂ ಬ್ಯಾಂಕ್ ಲೋನ್ ಅವೈಲಬಲ್ ಇದೆ. ಸೊ ಇನ್ನು ಮನೇಲಿ ನೀರಿನ ವ್ಯವಸ್ಥೆ ಅಂತೂ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಕಾವೇರಿ ವಾಟರ್ ಆಗಿರ್ಬೋದು, CMC ವಾಟರ್ ಆಗಿರ್ಬೋದು, ನೀರ್ದು ಇದೆ. ಸೊ ಬನ್ನಿ ತಡ ಮಾಡ್ದಲೆ ವಿಡಿಯೋ ಒಳಗಡೆ ಹೋಗೋಣ. ಪೂರ್ತಿಯಾಗಿ ನಿಮ್ಗೆ ಗೇಟ್ ಬರುವಂತದ್ದು ನೋಡ್ಬೋದು, ತುಂಬಾನೇ ದೊಡ್ಡದಾಗಿದೆ, ತುಂಬಾನೇ ಚೆನ್ನಾಗಿ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನು ಇದು ಪೂರ್ತಿಯಾಗಿ ಪಾರ್ಕಿಂಗ್ ಬರುವಂತದ್ದು. ಸೊ ಪಾರ್ಕಿಂಗ್ ನೋಡ್ಬೋದು, 2 ಕಾರು, 3 ಬೈಕ್ಗಳನ್ನ ಈಸಿಯಾಗಿ ನಿಲ್ಸ್ಕೊಬಹುದು. ಸೊ ಪಾರ್ಕಿಂಗ್ ಅಲ್ಲೂ ನೋಡ್ಬೋದು, ಫಾರ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಇನ್ನು ಇದು ಬಂದು ಸಂಪು ಬರುತ್ತೆ, ಅಲ್ಲಿ ನೋಡ್ಬೋದು ಆಲ್ರೆಡಿ ನೀರು ಕೂಡ ಇದೆ. ಪಾರ್ಕಿಂಗ್ ಅಂತೂ ತುಂಬಾನೇ ದೊಡ್ಡದಾಗಿದೆ, ಯಾವುದೇ ತರ ವರ್ಕು ಎಲ್ಲೂ ಕೂಡ ಪೆಂಡಿಂಗ್ ಇಲ್ಲ. ಇನ್ನು ಇಲ್ಲಿ ಸಿಲಿಂಡರ್ಗಳನ್ನ ಇಡೋದಕ್ಕೆ ಜಾಗನೂ ಕೂಡ ಮಾಡ್ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಗ್ರೌಂಡ್ ಫ್ಲೋರ್ ಆಗಿರ್ಬೋದು, ಫಸ್ಟ್ ಫ್ಲೋರ್ ಆಗಿರ್ಬೋದು, ಸೆಕೆಂಡ್ ಫ್ಲೋರ್ ಆಗಿರ್ಬೋದು, ಈಸಿಯಾಗಿ ಸಿಲಿಂಡರ್ಗಳನ್ನ ಸ್ಟೋರ್ ಮಾಡಿ ಇಡ್ಬೋದು ಇಲ್ಲಿ. ಇನ್ನು ಇದು ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಗುವಂಥದ್ದು. ಇದು ಮೈನ್ ಡೋರ್ ಬರುತ್ತೆ, ನೋಡ್ಬೋದು. ಮೈನ್ ಡೋರ್ಸ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಎಲ್ಲ ಟೀಕ್ ವುಡ್ ಅಲ್ಲಿ ಮಾಡಿರುವಂಥದ್ದು. ತುಂಬಾನೇ ಒಳ್ಳೆ ಕ್ವಾಲಿಟಿ ವುಡ್ ನ ಯೂಸ್ ಮಾಡಿದ್ದಾರೆ. ಸೊ ಇನ್ನು ಇದು ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಗುವಂತ ಹಾಲ್ ನೋಡ್ಬೋದು, ತುಂಬಾನೇ ದೊಡ್ಡದಾಗಿದೆ. ಹಾಲ್ ಅಲ್ಲಿ ಫಾರ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ವರ್ಕ್ ನ ಫಿನಿಶಿಂಗ್ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನು ಇದು ಬಂದು ಟಿವಿ ಕ್ಯಾಬಿನೆಟ್ ಬರುತ್ತೆ. ಇನ್ನು ಇದು ವೆಂಟಿಲೇಷನ್ಸ್ಗೆ ಜಾಗನೂ ಕೂಡ ಮಾಡ್ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ ಅಲ್ಲಿ 2 BHK ಬರುತ್ತೆ. ಇದು ಪೂಜಾ ರೂಮ್ ಬರುತ್ತೆ. ಸೊ ನೋಡ್ಬೋದು, ಆಲ್ರೆಡಿ ಗಣೇಶ ಫೋಟೋನು ಕೂಡ ಹಾಕೊಟ್ಟಿದ್ದಾರೆ. ದೇವ್ರ ಮನೆಗೆ ಅಟ್ಯಾಚ್ಡ್ ಆದಂಗೆ ಕಿಚನ್ ಬರುವಂತದ್ದು. ಸೊ ನೋಡ್ಬೋದು, ಕಿಚನ್ ದೊಡ್ಡದಾಗೂ ಕೂಡ ಇದೆ. ಪೂರ್ತಿಯಾಗಿ ವರ್ಕ್ ನ ಫಿನಿಶಿಂಗ್ ಕೂಡ ಮಾಡ್ಕೊಟ್ಟಿದ್ದಾರೆ. ಇದೆಲ್ಲ ಸಾಫ್ಟ್ ಡೋರ್ ಡ್ರಾಯರ್ಸ್ ಬರುವಂತದ್ದು. ಇದು ಸಿಂಕ್ಗೆ ಜಾಗ ಬಿಟ್ಟಿದ್ದಾರೆ, ಮತ್ತೆ ಇದು ವೆಂಟಿಲೇಷನ್ಸ್ಗೆ ಜಾಗ ಇರುವಂತದ್ದು. ಇನ್ನು ಇದು ಔಟ್ ಸೈಡ್ ಅಲ್ಲಿ ಒಂದು ವಾಶ್ರೂಮ್ ಬರುತ್ತೆ. ಇದು ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಗುವಂತ ಫಸ್ಟ್ ರೂಮ್ ನೋಡ್ಬೋದು, ತುಂಬಾನೇ ದೊಡ್ಡದಾಗಿದೆ. ರೂಮ್ ಅಲ್ಲಿ ಲೈಟಿಂಗ್ ವರ್ಕ್ ಆಗಿರ್ಬೋದು, ಸೊ ವಾರ್ಡ್ರೋಬ್ ವರ್ಕ್ ಆಗಿರ್ಬೋದು,
ಸೊ ವರ್ಕ್ ನಡೀತಿರೋದ್ರಿಂದ ಐಟಮ್ಸ್ ಇದೆ. ಸೊ ವಾರ್ಡ್ರೋಬ್ ವರ್ಕ್ ಎಲ್ಲ ಚೆನ್ನಾಗಿದೆ. ಇನ್ನು ಮಿರರ್ ಆಗಿರ್ಬೋದು, ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಪೂರ್ತಿಯಾಗಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲೇನಾದರೂ ಇಂಪಾರ್ಟೆಂಟ್ ಐಟಮ್ಸ್ಗಳನ್ನ ಸ್ಟೋರ್ ಮಾಡಿರ್ಬೋದು. ಜಾಗ ತುಂಬಾ ಸ್ಪೇಸಿಯಾಗಿದೆ. ಇನ್ನು ಇಲ್ಲಿ ಅಟ್ಯಾಚ್ಡ್ ಆಗಿ ವಾಶ್ರೂಮ್ ಬರುತ್ತೆ. ಇನ್ನು ಇದು ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಗೋವಂಥ ಸೆಕೆಂಡ್ ರೂಮ್. ಈ ರೂಮು ಕೂಡ ನೋಡ್ಬೋದು ತುಂಬಾನೇ ದೊಡ್ಡದಾಗೇನೆ ಬಂದಿದೆ. ಇದರಲ್ಲೂ ಕೂಡ ಲೈಟಿಂಗ್ ವರ್ಕ್ ಆಗಿರ್ಬೋದು, ಸೊ ವಾರ್ಡ್ರೋಬ್ ವರ್ಕ್ ಆಗಿರ್ಬೋದು, ಪೂರ್ತಿಯಾಗಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಮೇಲ್ಗಡೆ ಇಂಪಾರ್ಟೆಂಟ್ ಐಟಮ್ಸ್ಗಳನ್ನ ಬೇಕಾದ್ರೆ ಸ್ಟೋರ್ ಮಾಡಿಡೋದಕ್ಕೆ ಜಾಗನೂ ಕೂಡ ಬಿಟ್ಟಿದ್ದಾರೆ. ಇದು ಬಂದು ವೆಂಟಿಲೇಷನ್ಸ್ಗೆ ಜಾಗ ಬಿಟ್ಟಿರೋದು. ನಿಮ್ಗೇನಾದ್ರೂ ಬ್ಯಾಂಕ್ ಲೋನ್ ಬೇಕಿತ್ತು ಅಂದ್ರೆ ಬ್ಯಾಂಕ್ ಲೋನು ಕೂಡ ಅವೈಲೇಬಲ್ ಇದೆ. ಕಂಪ್ಲೀಟ್ ಬಿಲ್ಡಿಂಗು ಎ ಖಾತಾ ಬರುತ್ತೆ. ಇದ್ರ ಬೆಲೆ ಬಂದು 2,35,00,000, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಸೊ ನಿಮಗೆ ಮನೆ ಇಷ್ಟ ಆಯಿತು ಅಂತ ಅಂದರೆ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ, ನಂತರ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಬಂದು ಮನೆ ವಿಸಿಟ್ ಮಾಡಿ. ಡೈರೆಕ್ಟ್ ಓನರ್ ನಂಬರ್ನೇ ಹಾಕಿರ್ತೀವಿ, ಯಾವುದೇ ಥರ ಬ್ರೋಕರೇಜ್ ಇರೋದಿಲ್ಲ. ಸೊ ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ನಾನಿವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತೀನಿ. ಫಸ್ಟ್ ಫ್ಲೋರಲ್ಲಿ ಯಾವ್ಯಾವ ಥರ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಔಟ್ ಸೈಡನ್ನೇ ಸೇಫ್ಟಿ ಗೇಟೆಡ್ನ ಹಾಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಅಂತೂ ವರ್ಕು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೋಡ್ಬೋದು, ಇದು ಪೂರ್ತಿಯಾಗಿ ಸೇಫ್ಟಿ ಗೇಟೆಡ್ ಬರುತ್ತೆ. 3 BHK ಇದೆ. ಇದು ನೋಡ್ಬೋದು ಔಟ್ ಸೈಡನ್ನೇ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೆ ಅಟ್ಯಾಚ್ಡ್ ಆಗಿ ಮನೆಗಳಿರೋದ್ರಿಂದ ಸೊ ಯಾವುದೇ ಥರ ಭಯ ಇಲ್ದಲೆ ಈಸಿಯಾಗಿ ಮನೇಲಿ ಸ್ಟೇ ಮಾಡ್ಬೋದು. ಇನ್ನು ಇದು ಬಂದು ಫಸ್ಟ್ ಫ್ಲೋರಲ್ಲಿ ಇರುವಂಥ ಮೇನ್ ಡೋರ್ ಡಿಸೈನ್ ನೋಡ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ಈ ಮೈನ್ ಡೋರ್ಸ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು ಎಲ್ಲ ಟೀ ಕುಡ್ಡಲ್ಲಿ ಮಾಡಿರೋ ಅಂಥದ್ದು. ಸೊ ನೋಡ್ಬೋದು ಥಿಕ್ನೆಸ್ ಎಲ್ಲ ತುಂಬಾನೇ ಚೆನ್ನಾಗಿ ಮೈನ್ ಡೋರ್ಸ್ ಇದೆ. ಸೊ ಇನ್ನು ಇದು ಬಂದು ಫಸ್ಟ್ ಫ್ಲೋರಲ್ಲಿ ಸಿಗೋವಂಥ ಹಾಲ್ ನೋಡ್ಬೋದು ತುಂಬಾನೇ ದೊಡ್ಡದಾಗಿದೆ. ಹಾಲಲ್ಲಿ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ವರ್ಕ್ನ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಇನ್ನು ಇದು ವೆಂಟಿಲೇಷನ್ಸ್ಗೆ ಜಾಗ ಬಿಟ್ಟಿದ್ದಾರೆ. ವಿಂಡೋಸ್ನೆಲ್ಲ ತುಂಬಾನೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ಟೀ ಕುಡ್ಡೇನೆ. ಇನ್ನು ಇದು ಬಂದು ಟಿವಿ ಕ್ಯಾಬಿನೆಟ್ಗೆ ಜಾಗ ಬಿಟ್ಟಿದ್ದಾರೆ. ನೋಡ್ಬೋದು ತುಂಬಾನೇ ಚೆನ್ನಾಗಿ ವರ್ಕ್ನ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಬಿಲ್ಡಿಂಗಲ್ಲಿ ಯಾವುದೇ ಥರ ವರ್ಕು ಎಲ್ಲೂ ಕೂಡ ಪೆಂಡಿಂಗ್ ಇಲ್ಲ. ನಿಮಗೆ ಮನೆ ಓಕೆ ಆಯಿತು ಅಂತ ಅಂದರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಬಂದು ಮನೆ ವಿಸಿಟ್ ಮಾಡಿ. ಇನ್ನು ಇದು ಬಂದು ದೇವ್ರ ಮನೆ ಬರುವಂಥದ್ದು ಪೂಜಾ ರೂಮು. ಸೊ ಪೂರ್ತಿಯಾಗಿ ಗ್ಲಾಸ್ ಡೋರಲ್ಲಿ ಮಾಡಿದ್ದಾರೆ. ಮತ್ತೆ ಆಲ್ರೆಡಿ ಗಣೇಶ ಫೋಟೋ ಕೂಡ ಹಾಕಿದ್ದಾರೆ. ಇಲ್ಲೂ ಕೂಡ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇನ್ನು ಇದು ಬಂದು ಫಸ್ಟ್ ಫ್ಲೋರಲ್ಲಿ ಸಿಗುವಂಥ ಫಸ್ಟ್ ರೂಮ್ ನೋಡ್ಬೋದು ತುಂಬಾನೇ ದೊಡ್ಡದಾಗಿದೆ. ರೂಮಲ್ಲಿ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು, ಸೊ ಇಲ್ಲಿ ವಾರ್ಡ್ರೋಬ್ ವರ್ಕ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ವರ್ಕ್ನ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಸೊ ವಾರ್ಡ್ರೋಬ್ ವರ್ಕ್ ಎಲ್ಲ ಪೂರ್ತಿಯಾಗಿ ವರ್ಕು ಕಂಪ್ಲೀಟ್ ಆಗಿದೆ. ಮತ್ತೆ ಮಂಚನೂ ಕೂಡ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನಿಮಗೆ ಇಂಪಾರ್ಟೆಂಟ್ ಐಟಮ್ಸ್ಗಳನ್ನ ಸ್ಟೋರ್ ಮಾಡ್ಬೋದು. ಇವಾಗ ಬಟ್ಟೆಗಳಾಗಿರ್ಬೋದು, ಏನಾದರೂ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನ ಇಟ್ಟರೆ ಇಲ್ಲಿ ಇಡೋದಕ್ಕೆ ಜಾಗನೂ ಕೂಡ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದನ್ನು ಎತ್ಬಿಟ್ಟೆ ಬೇಕಾದರೆ ಇಡ್ಬೋದು ಪೂರ್ತಿಯಾಗಿ. ಇಲ್ಲಿ ಮಿರರು ಮತ್ತು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಸೊ ಇಲ್ಲಿ ಏನಾದರೂ ಇಂಪಾರ್ಟೆಂಟ್ ಐಟಮ್ಸ್ಗಳನ್ನ ಸ್ಟೋರ್ ಮಾಡಿ ಇಡ್ಬೋದು. ಇದು ಫಸ್ಟ್ ಫ್ಲೋರಲ್ಲಿ ಸಿಗುವಂಥ ಫಸ್ಟು ರೂಮು.
ಇನ್ನು ಇದು ಬಂದು ಫಸ್ಟ್ ಫ್ಲೋರ್ ಅಲ್ಲಿ ಸಿಗೋವಂಥ ಸೆಕೆಂಡ್ ರೂಮ್. ಈ ರೂಮು ಕೂಡ ನೋಡ್ಬೋದು ತುಂಬಾನೇ ದೊಡ್ಡದಾಗಿದೆ. ಸೊ ಇದರಲ್ಲೂ ಕೂಡ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು, ವಾರ್ಡ್ರೂಬ್ಸ್ ವರ್ಕ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ವರ್ಕ್ನ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಬಿಲ್ಡಿಂಗ್ ಅಲ್ಲಿ ಯಾವುದೇ ತರ ವರ್ಕು ಎಲ್ಲೂ ಕೂಡ ಪೆಂಡಿಂಗ್ ಇಲ್ಲ. ನಿಮಗೆ ಮನೆ ಓಕೆ ಆಯಿತು ಅಂತ ಅಂದ್ರೆ ಇಮಿಡಿಯೇಟ್ ಗೃಹ ಪ್ರವೇಶ ಮಾಡಿಕೊಂಡು ಮನೆ ಒಳಗಡೆ ಬರ್ಬೋದು. ಸೊ ಇನ್ನು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತ 3 ರೂಮ್ಗಳಲ್ಲೂ ಕೂಡ ಮಂಚಗಳನ್ನ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಏನಾದರೂ ಇಂಪಾರ್ಟೆಂಟ್ ಐಟಮ್ಸ್ಗಳನ್ನ ಇರ್ಬೋದು. ಇದು ಪೂರ್ತಿಯಾಗಿ ಬಟ್ಟೆಗಳನ್ನಾಗಿರ್ಬೋದು ಅಥವಾ ಏನೇ ಐಟಮ್ಸ್ಗಳಾಗಿರ್ಬೋದು ಇಲ್ಲಿ ಇಟ್ಕೊಬೋದು. ಇನ್ನು ಇದು ಮಿರರ್ ಬರುತ್ತೆ, ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಇಲ್ಲಿ ಏನಾದರೂ ಇಂಪಾರ್ಟೆಂಟ್ ಐಟಮ್ಸ್ಗಳನ್ನ ಸ್ಟೋರ್ ಮಾಡಿ ಇಡ್ಬೋದು. ಇಲ್ಲಿ ಔಟ್ ಸೈಡಲ್ಲಿ ಒಂದು ವಾಶ್ರೂಮ್ ಬರುತ್ತೆ. ಇನ್ನು ಇದು ಬಂದು ಫಸ್ಟ್ ಫ್ಲೋರಲ್ಲಿ ಸಿಗೋವಂಥ 3ನೇ ರೂಮು. ಈ ರೂಮು ಕೂಡ ನೋಡ್ಬೋದು ತುಂಬಾನೇ ದೊಡ್ಡದಾಗಿದೆ. ರೂಮಲ್ಲಿ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು, ಮತ್ತು ವಾರ್ಡ್ರೂಬ್ ವರ್ಕ್ ಆಗಿರ್ಬೋದು. ಸೊ ಇದರಲ್ಲೂ ಕೂಡ ಮಂಚಗಳನ್ನ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಮಿರರು, ಡ್ರೆಸ್ಸಿಂಗ್ ಟೇಬಲ್ಲು, ಪ್ರತಿಯೊಂದು ವರ್ಕ್ನು ಕೂಡ ತುಂಬಾನೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಇದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ವಾಶ್ರೂಮಲ್ಲೂ ಕೂಡ ಪೂರ್ತಿಯಾಗಿ ವರ್ಕ್ನ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಬೇಕಾದರೆ TV ಕ್ಯಾಬಿನೆಟ್ ಇಟ್ಕೊಬೋದು. ನೋಡ್ಬೋದು ಈ ಸ್ಪೇಸಲ್ಲಿ TV ಕ್ಯಾಬಿನೆಟ್ನ ಹಾಕೊಬೋದು. ಇದು ಬಂದು ಪ್ಯಾಂಟ್ರಿ ಬರುತ್ತೆ, ಕಿಚನ್ನು ನೋಡ್ಬೋದು. ಫಸ್ಟ್ ಫ್ಲೋರಲ್ಲಿ ತುಂಬಾನೇ ಚೆನ್ನಾಗಿ ವರ್ಕ್ನ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ ಕಿಚನಲ್ಲಿ. ಇದು ಬಂದು ಹ್ಯಾಂಡ್ ವಾಶ್ ಬರುತ್ತೆ. ಇದು ವೆಂಟಿಲೇಷನ್ಸ್ಗೆ ಜಾಗ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಪೂರ್ತಿಯಾಗಿ ಕಿಚನಲ್ಲಿ ಬರುವಂಥದ್ದು. ಇದೆಲ್ಲ ಸಾಫ್ಟ್ ಟಚ್ ಡ್ರಾಯರ್ಸ್ ಬರುವಂಥದ್ದು, ಸಾಫ್ಟ್ ಟಚ್ ಡ್ರಾಯರ್ಸು. ಇದು ಮಿರರ್ ಬರುತ್ತೆ, ಮತ್ತು ಇದು ಕೂಡ ಹ್ಯಾಂಡ್ ವಾಶ್ಗೆ ಅಂತಲೇ ಇಟ್ಟಿರೋದು. ಮತ್ತು ಲೈಟಿಂಗ್ ನೋಡ್ಬೋದು. ಸೊ ಯಾವ್ಯಾವ ಥರ ಬೇಕು ಆ ಥರ ಚೇಂಜ್ ಮಾಡ್ಕೊಬೋದು. ಇದು ಸೆನ್ಸರ್ ಲೈಟ್ ಬರುವಂಥದ್ದು. ಸೊ ಯಾವ ಥರ ಬೇಕೋ ಆ ಥರ ಇಟ್ಕೊಬೋದು. ಇನ್ನು ಇದು ಇಲ್ಲಿ ಔಟ್ಸೈಡ್ ಪೂರ್ತಿಯಾಗಿ ಕಿಚನ್ ಯುಟಿಲಿಟಿ ಬರುವಂಥದ್ದು. ಸೊ ಇದು ಕಿಚನ್ ಪ್ಯಾಂಟ್ರಿ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ ತುಂಬಾನೇ ಸ್ಪೇಸ್ ಇದೆ. ತುಂಬಾನೇ ಐಟಮ್ಗಳನ್ನ ಸ್ಪೇಸಲ್ಲಿ ಮಾಡಿ ಇಟ್ಕೊಬೋದು ಈ ಜಾಗದಲ್ಲಿ. ಇನ್ನು ಇದು ಬಂದು ಸೆನ್ಸರ್ ಲೈಟ್ ಬರುವಂಥದ್ದು. ಸೊ ನೋಡ್ಬೋದು ಲೈಟಿಂಗ್ಸ್ ಚೇಂಜ್ ಆಗ್ತಿದೆ. ಇನ್ನು ಇದು ವಾಶ್ ಬೇಷನ್ ಬರುತ್ತೆ. ಇಲ್ಲೂ ನೋಡ್ಬೋದು ಏನಾದರೂ ಹ್ಯಾಂಡ್ ವಾಶ್ ಆಗಿರ್ಬೋದು, ಸೋಪು, ಶ್ಯಾಂಪು ಆ ಥರ ಐಟಮ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಬೋದು. ಫಸ್ಟ್ ಫ್ಲೋರಲ್ಲಿ ಕಂಪ್ಲೀಟ್ ಆಗಿ 3 ರೂಮ್ ಬರುತ್ತೆ. 3 ರೂಮ್ಗಳಲ್ಲೂ ಕೂಡ ಮಂಚಗಳನ್ನ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ, ಮತ್ತೆ ಪೂರ್ತಿಯಾಗಿ ವರ್ಕ್ನ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಓನರ್ ಇರೋದಕ್ಕಂತಾನೆ ಕಟ್ಟಿರೋದು. ಇದನ್ನ ಬಿಟ್ಟು ನೀವು ರೆಂಟ್ನ ತಗೊತೀರಾ ಅಂದರೆ ಮಿನಿಮಮ್ ಒಂದು 80ವರೆಗೂ ತಗೊಬೋದು. ಸೊ ಇದನ್ನ ಸೇರಿಸ್ಕೊಂಡು ತಗೊತೀರಾ ಅಂದರೆ ನೀವು ಮಿನಿಮಮ್ 1 lakh ಎಬೋನು ಕೂಡ ತಗೊಬೋದು. ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ, ನೀಟಾಗಿ ಮನೆನ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಕಂಪ್ಲೀಟ್ ಬಿಲ್ಡಿಂಗ್ ಅಲ್ಲಿ ಯಾವುದೇ ತರ ವರ್ಕು ಎಲ್ಲೂ ಕೂಡ ಪೆಂಡಿಂಗ್ ಇಲ್ಲ. ಸೊ ಆದಷ್ಟು ಬೇಗ ಬಂದು ಫ್ಯಾಮಿಲಿ ಜೊತೆ ಮನೆ ವಿಸಿಟ್ ಮಾಡಿ. ನಿಮಗೆ ಮನೆ ಓಕೆ ಆಯಿತು ಅಂತ ಅಂದರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಂತೂ 100% ಮಾಡ್ಕೊಬೋದು. ಸೊ ನಾನಿವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತೀನಿ. ಸೆಕೆಂಡ್ ಫ್ಲೋರಲ್ಲಿ ಯಾವ್ಯಾವ ಥರ ವರ್ಕ್ನ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಸರೌಂಡಿಂಗ್ ಡೆವಲಪ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸಪ್ತಗಿರಿ ಯೂನಿವರ್ಸಿಟಿ, ಸಪ್ತಗಿರಿ ಕಾಲೇಜು, ಹಾಸ್ಪಿಟಲ್ಲು, ಮತ್ತು ಇಲ್ಲಿಂದ ಜಸ್ಟ್ ನಿಮ್ಗೊಂದು 500 ಮೀಟರ್ಸ್ ಡಿಸ್ಟೆನ್ಸ್ ಎಲ್ಲ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಲು, ಮೆಡಿಕಲ್ಲು, ಸೂಪರ್ ಮಾರ್ಕೆಟು, ಜಿಮ್ಮು ಇದೆಲ್ಲ ಸಿಗುತ್ತೆ. ಮತ್ತು ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ನಾಗಸಂದ್ರ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ತುಂಬಾನೇ ಹತ್ತಿರದಲ್ಲಿ ಸಿಗೋವಂಥದ್ದು. ಇನ್ನು ಇದು ಸೆಕೆಂಡ್ ಫ್ಲೋರಲ್ಲಿ 2 ಮನೆ ಬರುತ್ತೆ. 2 ಕೂಡ 2 BHK ಇರುವಂಥದ್ದು. ಇದು ಸೆಕೆಂಡ್ ಫ್ಲೋರಲ್ಲಿ ಸಿಗೋವಂಥ ಫಸ್ಟ್ ಮನೆ. ಸೊ ನೋಡ್ಬೋದು ಇದು ಮೇನ್ ಡೋರ್ ಬರುತ್ತೆ.
ಮೇನ್ ಡೋರ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು ಎಲ್ಲ ಟೀಕ್ ವುಡ್ ಅಲ್ಲಿ ಮಾಡಿರುವಂಥದ್ದು. ಇನ್ನು ಇದು ಹಾಲ್ ಬರುವಂಥದ್ದು. ಹಾಲಲ್ಲಿ ಫಾರ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು, ಟಿವಿ ಕ್ಯಾಬಿನೆಟ್ ವರ್ಕ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ವರ್ಕ್ನ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾದರೂ ಇಂಪಾರ್ಟೆಂಟ್ ಐಟಮ್ಸ್ಗಳನ್ನ ಸ್ಟೋರ್ ಮಾಡಿ ಇಡ್ಬೋದು. ಇದು ದೇವ್ರ ಮನೆ ಬರುತ್ತೆ, ಪೂಜಾ ರೂಮು. ಸೊ ಆಲ್ರೆಡಿ ಗಣೇಶ ಫೋಟೋನ ಸ್ಟಿಕ್ಕರ್ ಅಲ್ಲಿ ಅಂಟಿಸಿದ್ದಾರೆ. ಅಟ್ಯಾಚ್ಡ್ ಆದಂಗೆ ಕಿಚನ್ ಇದೆ. ಕಿಚನ್ ಇಲ್ಲಿ ನೋಡ್ಬೋದು, ತುಂಬಾನೇ ಐಟಮ್ಸ್ಗಳನ್ನ ಸ್ಟೋರ್ ಮಾಡಿ ಇಡ್ಬೋದು. ಸೊ ಕಿಚನಲ್ಲೂ ಕೂಡ ಪೂರ್ತಿಯಾಗಿ ವರ್ಕು ಫಿನಿಶಿಂಗ್ ಆಗಿದೆ. ಯಾವುದೇ ಥರ ವರ್ಕು ಎಲ್ಲೂ ಕೂಡ ಪೆಂಡಿಂಗ್ ಇಲ್ಲ. ಕಂಪ್ಲೀಟ್ ಬಿಲ್ಡಿಂಗು ಏಕಾತ ಬರುತ್ತೆ. ಇದ್ರ ಬೆಲೆ ಬಂದು 2,35,00,000. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಇನ್ನು ಇದು ವಾಶ್ರೂಮ್ ಬರುತ್ತೆ. ವಾಶ್ರೂಮ್ ದೊಡ್ಡದಾಗೂ ಕೂಡ ಇದೆ, ಪೂರ್ತಿಯಾಗಿ ವರ್ಕು ಫಿನಿಶಿಂಗ್ ಕೂಡ ಆಗಿದೆ. ಈ ಮನೆಯಲ್ಲಿ ಬರುವಂತ ಫಸ್ಟ್ ರೂಮ್ ಇದು. ಈ ರೂಮ್ ನೋಡ್ಬೋದು, ತುಂಬಾನೇ ದೊಡ್ಡದಾಗಿದೆ. ರೂಮಲ್ಲಿ ಲೈಟಿಂಗ್ ವರ್ಕ್ ಆಗಿರ್ಬೋದು, ಮತ್ತೆ ವಾರ್ಡ್ರೋಬ್ ವರ್ಕ್ಸ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ವರ್ಕ್ನ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಸೊ ಇದು ವೆಂಟಿಲೇಷನ್ಸ್ಗೆ ಜಾಗ ಬಿಟ್ಟಿದ್ದಾರೆ. ಇದು ಮಿರರ್ ಬರುತ್ತೆ, ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಐಟಮ್ಸ್ಗಳನ್ನ ಸ್ಟೋರ್ ಮಾಡಿ ಇಡ್ಬೋದು. ಇನ್ನು ಇದು ಬಂದು ಸೆಕೆಂಡ್ ರೂಮ್ ಬರುವಂಥದ್ದು. ಈ ರೂಮಲ್ಲೂ ಕೂಡ ಲೈಟಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ವೆಂಟಿಲೇಷನ್ಸ್ಗೆ ಜಾಗ ಬಿಟ್ಟಿದ್ದಾರೆ. ಸೊ ಇದು ಬಂದು ವಾರ್ಡ್ರೋಬ್ ವರ್ಕು ನೋಡ್ಬೋದು. ವಾರ್ಡ್ರೋಬ್ ವರ್ಕ್ನು ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ತುಂಬಾನೇ ವಸ್ತುಗಳನ್ನ ಇಡ್ಬೋದು. ಇದು ಬಂದು ಸೆಕೆಂಡ್ ಫ್ಲೋರ್ ಅಲ್ಲಿ ಸಿಗುವಂತ ಎರಡನೇ ಮನೆ. ಸೊ ಇದು ಕೂಡ ನೋಡ್ಬೋದು, ಮೇನ್ ಡೋರ್ಸ್ ಎಲ್ಲ ಟೀಕ್ ವುಡ್ ಅಲ್ಲಿ ಮಾಡಿರುವಂತದ್ದು. ಇದು ಹಾಲ್ ಬರುತ್ತೆ. ಹಾಲಲ್ಲಿ ನೋಡ್ಬೋದು, ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು, ಟಿವಿ ಕ್ಯಾಬಿನೆಟ್ ವರ್ಕ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ವರ್ಕ್ನ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಇದು ವೆಂಟಿಲೇಷನ್ಸ್ಗೆ ಜಾಗನೂ ಕೂಡ ಬಿಟ್ಟಿದ್ದಾರೆ. ಸೊ ಇನ್ನು ಇದು ಬಂದು ಫಸ್ಟ್ ರೂಮ್ ಬರುವಂಥದ್ದು. ಈ ರೂಮಲ್ಲಿ ಲೈಟಿಂಗ್ ವರ್ಕ್ ಆಗಿರ್ಬೋದು, ಮತ್ತೆ ವಾರ್ಡ್ರೋಬ್ ವರ್ಕ್ ಆಗಿರ್ಬೋದು, ಪೂರ್ತಿಯಾಗಿ ವರ್ಕ್ನ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಯಾವುದೇ ತರ ವರ್ಕು ಎಲ್ಲೂ ಕೂಡ ಪೆಂಡಿಂಗ್ ಇಲ್ಲ. ಇನ್ನು ಇದು ಬಂದು ಸೆಕೆಂಡ್ ರೂಮ್ ಬರುತ್ತೆ. ಸೊ ಈ ರೂಮಲ್ಲೂ ಕೂಡ ವೆಂಟಿಲೇಷನ್ಸ್ಗೆ ಜಾಗನ ಬಿಟ್ಟಿದ್ದಾರೆ ನೋಡ್ಬೋದು. ಮತ್ತೆ ಇದರಲ್ಲೂ ಕೂಡ ಲೈಟಿಂಗ್ ವರ್ಕ್ ಎಲ್ಲ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಇದು ವಾರ್ಡ್ರೋಬ್ ವರ್ಕ್ ಬರುವಂಥದ್ದು. ಸೊ ವಾರ್ಡ್ರೋಬ್ ವರ್ಕು ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಇದು ಮಿರರ್ ಬರುತ್ತೆ, ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಐಟಮ್ಸ್ಗಳನ್ನ ಸ್ಟೋರ್ ಮಾಡಿ ಇಡ್ಬೋದು. ಇನ್ನು ಇದು ಬಂದು ವಾಶ್ರೂಮ್ ಬರುತ್ತೆ. ವಾಶ್ರೂಮ್ ದೊಡ್ಡದಾಗೂ ಕೂಡ ಇದೆ. ಪೂರ್ತಿಯಾಗಿ ವರ್ಕ್ನ ಫಿನಿಶಿಂಗ್ ಕೂಡ ಮಾಡಿಕೊಟ್ಟಿದ್ದಾರೆ. ಇದು ದೇವ್ರ ಮನೆ ಬರುವಂಥದ್ದು. ಸೊ ಆಲ್ರೆಡಿ ಗಣೇಶ ಫೋಟೋ ಕೂಡ ಹಾಕೊಟ್ಟಿದ್ದಾರೆ. ದೇವ್ರ ಮನೆಯಲ್ಲೂ ಕೂಡ ಪೂರ್ತಿಯಾಗಿ ವರ್ಕು ಫಿನಿಶಿಂಗ್ ಆಗಿದೆ. ಇನ್ನು ಇದು ಕಿಚನ್ ಬರುತ್ತೆ. ಕಿಚನ್ ದೊಡ್ಡದಾಗೂ ಕೂಡ ಇದೆ. ಮತ್ತೆ ಇದರಲ್ಲೂ ಕೂಡ ಪೂರ್ತಿಯಾಗಿ ವರ್ಕು ಫಿನಿಶಿಂಗ್ ಆಗಿದೆ. ಕಂಪ್ಲೀಟ್ ಬಿಲ್ಡಿಂಗ್ ಅಲ್ಲಿ ಯಾವುದೇ ತರ ವರ್ಕು ಎಲ್ಲೂ ಕೂಡ ಪೆಂಡಿಂಗ್ ಇಲ್ಲ. ನಿಮ್ಗೆ ಮನೆ ಓಕೆ ಆಯಿತು ಅಂತ ಅಂದ್ರೆ ಇಮ್ಮಿಡಿಯೇಟ್ ಗೃಹ ಪ್ರವೇಶ ಮಾಡಿಕೊಂಡು ಮನೆ ಒಳಗಡೆ ಬರ್ಬೋದು. ಇನ್ನು ಮೇಲ್ಗಡೆ ಪೂರ್ತಿಯಾಗಿ ಟೆರಸ್ ಇರುವಂಥದ್ದು. ಇನ್ನು ಇದು ಪೂರ್ತಿಯಾಗಿ ಟೆರಸ್ ಬರುತ್ತೆ. ಇದು ಸಿಂಟೆಕ್ಸ್ ಬರೋವಂಥದ್ದು. ಇಲ್ಲಿ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಜಾಗನೂ ಕೂಡ ಬಿಟ್ಟಿದ್ದಾರೆ. ಸೊ ನೋಡ್ಬೋದು, ಮನೆ ಅಕ್ಕಪಕ್ಕವಂತೂ ತುಂಬಾನೇ ಚೆನ್ನಾಗಿ ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ. ಏರಿಯಾ ವೈಸು ಕೂಡ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ.
ಸೊ ಸರೌಂಡಿಂಗ್ ಡೆವಲಪ್ಮೆಂಟ್ ಆಗಿರ್ಬೋದು, ಇನ್ನು ರೈಲ್ವೆ ಸ್ಟೇಷನ್ಸ್ ಆಗಿರ್ಬೋದು, ಮೆಟ್ರೋ ಸ್ಟೇಷನ್ಸ್ ಆಗಿರ್ಬೋದು, ತುಂಬಾ ಹತ್ತಿರದಲ್ಲಿ ಸಿಗುತ್ತೆ. ಸೊ ಮಿಸ್ ಮಾಡ್ಕೊಳ್ದಲ್ಲೇ ಆದಷ್ಟು ಬೇಗ ಬಂದು ಫ್ಯಾಮಿಲಿ ಜೊತೆ ಮನೆ ವಿಸಿಟ್ ಮಾಡಿ. ನಿಮಗೆ ಮನೆ ಓಕೆ ಆಯಿತು ಅಂತ ಅಂದರೆ 100% ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಬೋದು. ಥ್ಯಾಂಕ್ ಯು.